ನಮಸ್ಕಾರ ಎದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಅಸುರಕ್ಷಿತ ಕಾಂತಿವರ್ಧಕ ಹಾಗೂ ಔಷಧಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಕಳಪೆ ಗುಣಮಟ್ಟದ 15 ಔಷಧ ಹಾಗೂ ಕಾಂತಿವರ್ಧಕ ಉತ್ಪನ್ನಗಳನ್ನು ನಿಷೇಧ ಮಾಡಿ ಮಾರಾಟ ಮಾಡದಂತೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಆದೇಶ ಹೊರಡಿಸಿದ್ದು, ಸಾರ್ವಜನಿಕರು ಈ ಕಾಂತಿವರ್ಧಕಗಳನ್ನು ಬಳಸಬಾರದು ಅಂತ ಸೂಚಿಸಿದೆ. ಆರೋಗ್ಯ ಇಲಾಖೆ ಮೇ ತಿಂಗಳಲ್ಲಿ ಕಾಂತಿವರ್ಧಕ ಔಷಧ ಹಾಗೂ ಔಷಧಗಳ ಸ್ಯಾಂಪಲ್ಸ್ಗಳನ್ನು ಪಡೆದು ತಪಾಸಣೆಗೆ ಒಳಪಡಿಸಿತು. ತಪಾಸಣೆಯಲ್ಲಿ ಮೈಸೂರು ಕಂಪನಿಯ ಓಂ ಶಾಂತಿ ಗೋಲ್ಡ್ ಕುಂಕುಮ್ ಸೇರಿದಂತೆ 15 ಕಾಂತಿವರ್ಧಕ ಔಷಧ ಹಾಗೂ ಔಷಧಿಗಳು ಅಸುರಕ್ಷಿತ ಅಂತ ವರದಿ ಬಂದಿದೆ. ರಾಜ್ಯ ಹೊರ ರಾಜ್ಯದ ಔಷಧಿ ತಯಾರಿಕಾ ಕಂಪನಿಗಳು ಈ ಪಟ್ಟಿಯಲ್ಲಿದೆ. ಈ ಅಸುರಕ್ಷಿತ ಔಷಧಿ ಮತ್ತು ಕಾಂತಿವರ್ಧಕಗಳ ಬಳಕೆ ಮತ್ತು ಮಾರಾಟ ಮಾಡದಂತೆ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಅಸುರಕ್ಷಿತ ಔಷಧ ಹಾಗೂ ಕಾಂತಿವರ್ಧಕಗಳನ್ನ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳು, ಸಗಟು ಔಷಧ ಮಾರಾಟಗಾರರು, ವೈದ್ಯರು, ಆಸ್ಪತ್ರೆ ಮತ್ತು ನರ್ಸಿಂಗ್ ಹೋಮ್ನವರು ದಾಸ್ತಾನು ಮಾಡೋದಾಗ್ಲಿ ಅಥವಾ ಮಾರಾಟ ಮಾಡೋದಾಗ್ಲಿ ಅಥವಾ ಉಪಯೋಗಿಸೋದಾಗ್ಲಿ ಮಾಡಬಾರದು ಅಂತ ಇಲಾಖೆ ಆದೇಶಿಸಿದೆ. ಒಂದ್ ವೇಳೆ ಈ ಔಷಧಿಗಳನ್ನ ದಾಸ್ತಾನು ಮಾಡಿದಲ್ಲಿ ಕೂಡಲೇ ಸಂಬಂಧಪಟ್ಟ ಕ್ಷೇತ್ರದ ಔಷಧ ಪರಿವೀಕ್ಷಕರು ಅಥವಾ ಸಹಾಯಕ ಔಷಧ ನಿಯಂತ್ರಕರ ಗಮನಕ್ಕೆ ತರುವಂತೆ ಸೂಚನೆ ನೀಡಲಾಗಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇನ್ನು ಯಾವ್ಯಾವ್ದೆಲ್ಲ ಬ್ಯಾನ್ ಆಗಿದೆ ಅಂತ ನೋಡೋದಾದ್ರೆ, ಓಂ ಶಾಂತಿ ಗೋಲ್ಡ್ ಕ್ಲಾಸ್ ಕುಂಕುಮ್, ಕಾಂಪೌಂಡ್ ಸೋಡಿಯಂ ಲ್ಯಾಕ್ಟಲ್ ಇಂಜೆಕ್ಷನ್ ಐಪಿ, ಕಾಂಪೌಂಡ್ ಸೋಡಿಯಂ ಲ್ಯಾಕ್ಟಲ್ ಇಂಜೆಕ್ಷನ್ ಐಪಿ ಪೋಮಲ್ 650, ಸ್ಟೆರಲ್ ಡಿಲ್ಯೂಟೆಂಟ್ ಫಾರ್ ರಿಕನ್ಸ್ಟ್ರಕ್ಷನ್ ಆಫ್ ಎನ್ಡಿ, ಹಾಗೇನೆ ಐಬಿಡಿ ಅಂಡ್ ಕಾಂಬಿನೇಷನ್ ವ್ಯಾಕ್ಸಿನ್ ಫಾರ್ ಫೌಲ್ಟಿ ಮಲ್ಟಿಡೋಸ್ ವಿಲಾ 200 mg, ಇನ್ನು ಸ್ಪಾನ್ಫಾಕ್ಸ್ ಓ ಟ್ಯಾಬ್ಲೆಟ್ಸ್, ಹಾಗೇನೆ ಪ್ಯಾಂಟೋಕೋಡ್ DAR, ಸೋಡಿಯಂ ಕ್ಲೋರೈಡ್ ಇಂಜೆಕ್ಷನ್ಸ್ಗಳು, ಅಲ್ಫಾ ಫಿಯೋಲಿಕ್ ಆಸಿಡ್, ಫೋಲಿಕ್ ಆಸಿಡ್, ಮಿಥೈಲ್ ಕೋಬಾಲ್ಮಿನ್, ವಿಟಮಿನ್ B6 ಮತ್ತು ವಿಟಮಿನ್ D3 ಟ್ಯಾಬ್ಲೆಟ್ಸ್ಗಳು. ಇನ್ನು ನೆಕ್ಸ್ಟ್ ಒನ್ ಪಿರಾಸಿಡ್ ಓ ಸಸ್ಪೆನ್ಷನ್ ಗ್ಲಿಮಿಜ್ 2, ಐರನ್ ಸುಕ್ರೋಸ್ ಇಂಜೆಕ್ಷನ್, ಕಾಂಪೌಂಡ್ ಸೋಡಿಯಂ ಲ್ಯಾಕ್ಟೆಕ್ಸ್ ಇಂಜೆಕ್ಷನ್ ಐಪಿ. ಈ ಇಷ್ಟು ಔಷಧಿಗಳನ್ನ ಮತ್ತು ಕಾಂತಿವರ್ಧಕಗಳನ್ನ ವ್ಯಾಪಾರಿಗಳು, ಸಗಟು ಔಷಧ ಮಾರಾಟಗಾರರು, ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ನರ್ಸಿಂಗೋದ್ಯಮದವರು ದಾಸ್ತಾನು ಮಾಡೋದನ್ನ ಹಾಗೂ ಮಾರಾಟ ಮಾಡೋದನ್ನ ನಿಷೇಧಿಸಲಾಗಿದೆ. ಇನ್ನು 2022ರ ಭಾರತೀಯ ಮೂಲದ ಔಷಧ ಕಂಪನಿ ತಯಾರಿಸಿರುವ ಕೆಮ್ಮಿನ ಸಿರಪ್ ಅನ್ನ ಸೇವಿಸಿ ಉಜ್ಬೇಕಿಸ್ತಾನ್ ದೇಶದ 18 ಮಕ್ಕಳು ಮೃತಪಟ್ಟಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ನಂತರ 2023ರಲ್ಲಿ ಮಹಾರಾಷ್ಟ್ರದಲ್ಲಿ 108 ಕೆಮ್ಮಿನ ಸಿರಪ್ ತಯಾರಕರ ಕಂಪನಿ ಪೈಕಿ 88 ತಯಾರಕರ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ತನಿಖೆಯನ್ನು ನಡೆಸಿ 6 ಕಂಪನಿಗಳ ಪರವಾನಗಿಯನ್ನು ಅಮಾನತುಗೊಳಿಸಿತ್ತು. ಹಾಗೆಯೇ 4 ಸಂಸ್ಥೆಗಳಿಗೆ ಉತ್ಪಾದನೆಯನ್ನು ನಿಲ್ಲಿಸುವಂತೆ ಸೂಚಿಸಲಾಗಿತ್ತು. ಅಷ್ಟೇ ಅಲ್ಲ, ನಿಯಮಗಳ ಉಲ್ಲಂಘನೆ ಮಾಡಿದಂತ 17 ಸಂಸ್ಥೆಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಸಹ ನೀಡಲಾಗಿತ್ತು. ಹಾಗೆಯೇ 2023ರಲ್ಲಿ ದೆಹಲಿಯಲ್ಲಿ ಸುಮಾರು 18 ಕಂಪನಿಗಳ ಪರವಾನಗಿಯನ್ನು ರದ್ದು ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆಯಿಂದ ಕೂಡಲೇ ಗರ್ಭಿಣಿಯರು ಭಯಪಡುವಂತಹ ವಾತಾವರಣ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ರಾಜ್ಯದ ವಿವಿಧ ಜಿಲ್ಲೆಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಭವಿಸ್ತಾ ಇದ್ದಂತಹ ಸಾಲು ಸಾಲು ಬಾಣಂತಿಯರ ಸಾವಾಗಿತ್ತು. ಬಳ್ಳಾರಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ದಿನಗಳ ಅಂತರದಲ್ಲಿ 5 ಮಂದಿ ಬಾಣಂತಿಯರು ಮೃತಪಟ್ಟಿದ್ರು. ಆ ಬಳಿಕ ಚಿತ್ರದುರ್ಗ, ಬೀದರ್, ರಾಯಚೂರು, ದಾವಣಗೆರೆ ಇತರ ಜಿಲ್ಲೆಗಳಲ್ಲಿಯೂ ಸಹ ಬಾಣಂತಿಯರ ಸಾವಾಗಿದೆ. ಉಚಿತ ಹಾಗೂ ಸುರಕ್ಷಿತ ಅಂತ ನಂಬಿಕೊಂಡು ಆರ್ಥಿಕವಾಗಿ ಹಿಂದುಳಿದ ಗ್ರಾಮೀಣ ಭಾಗದ ಮಹಿಳೆಯರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ವೈದ್ಯರ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಎಡವಟ್ಟಿನಿಂದ ಮಸಣ ಸೇರಿದ್ರು. ರಾಜ್ಯದಲ್ಲಿ ಕಳೆದ 8 ತಿಂಗಳಲ್ಲಿ ಬರೋಬ್ಬರಿ 348 ಬಾಣಂತಿಯರ ಸಾವಾಗಿದೆ ಅಂತ ಆರೋಗ್ಯ ಇಲಾಖೆಯ ಅಂಕಿಅಂಶಗಳು ಹೇಳುತ್ತೆ. ಇದಕ್ಕೂ ಕೂಡ ಕಳಪೆ ಔಷಧಗಳೇ ಕಾರಣ ಆಗಿತ್ತು. ಭಾರತದಲ್ಲಿ ಪರವಾನಗಿ ರದ್ದು ಮಾಡೋದು, ಔಷಧಗಳನ್ನ ಬ್ಯಾನ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಮೊದಲಿಂದಾನು ಇದ್ ನಡ್ಕೊಂಡು ಬಂದಿದೆ. ಈಗ 15 ಔಷಧ ಹಾಗೂ ಕಾಂತಿವರ್ಧಕಗಳನ್ನ ಬ್ಯಾನ್ ಮಾಡೋ ಮೂಲಕ ಸರ್ಕಾರ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.